ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಯು ಡಿಡ್? I passed my SSLC. ಮೈ ಗುಡ್ನೆಸ್. ಓಕೆ. ಅಲ್ಲ ಬಟ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಲಾಯರ್ ಕೋಟ್ ಹಾಕಿದಾಗ ನನಗನ್ಸಿದ್ದು ಬಹುಶಃ ನಿಮ್ ಮುಂಚೆ ಏನಾದ್ರು ಇತ್ತೇನೋ ಕನಸು ನಾನು ಲಾಯರ್ ಆಗ್ಬೇಕು ಅಂತ ಹೇಳಿ ಆ ಥರದ್ದು ಏನಾದ್ರು ಇತ್ತ ಅಂತ ಕೇಳಿದಷ್ಟೇ. ನನ್ನ ಕೈಯಲ್ಲಿರೋ SSLC ಸರ್ಟಿಫಿಕೇಟ್ ಮಾತ್ರ. ಮೈ ಗುಡ್ನೆಸ್, SSLC. ಬಟ್ ಇಷ್ಟೊಳ್ಳೆ ಕನ್ನಡ ಮಾತಾಡ್ತೀರಿ, ಇಷ್ಟೊಳ್ಳೆ ಇಂಗ್ಲಿಷ್ ಮಾತಾಡ್ತೀರಿ ಅಂಡ್ ಇಷ್ಟು ಸಭ್ಯವಾಗಿ ಮಾತಾಡೋದೆಲ್ಲ ನೋಡಿದ್ರೆ ಐ ಥಿಂಕ್ ತುಂಬಾ ಓದಿದಾರಪ್ಪ ಅನ್ನುವಂತ ಒಂದು ಫೀಲ್ ಬರುತ್ತೆ. ಬಟ್ ಎನಿಹೋ ಎಜುಕೇಶನ್ ಇಸ್ ಜಸ್ಟ್ ಒನ್ ಪಾರ್ಟ್, ಬಟ್ ನಾವು ಹೇಗೆ ಅದನ್ನ ಅಳವಡಿಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯವಾಗಿದೆ. ಸೊ ಫಸ್ಟ್ ಟೈಮ್ ಲಾಯರ್ ಕೋಟ್ ಹಾಕಿದಾಗ ಅದಕ್ಕೆ ನಿಮ್ದೇ ಆದ ಪ್ರಿಪರೇಷನ್ ಏನಾದ್ರು ಮಾಡ್ಕೊಂಡ್ರೆ ಅಥವಾ ಯಾರನ್ನಾದ್ರೂ ಒಬ್ರು ಐಡಲ್ ಅನ್ನೋ ಥರದ್ದು ಅನ್ಕೊಂಡಿದ್ರ? ಯಾರನ್ನಾದ್ರೂ? ಇಲ್ಲ, ಐಡಲ್ ಅಂತ ಅನ್ಕೊಂಡಿದ್ದಲ್ಲ. ನಾವು ಅದೇ ನಮ್ಮ ಮಾಮ ಹತ್ರ ಹೋದ್ವಿ, ಅವ್ರ ಹತ್ರ ಕೂತ್ಕೊಂಡು ನರೇಟ್ ಮಾಡಿದ್ಮೇಲೆ ಸಾಕಷ್ಟು ವಿಚಾರಗಳು ತೊಗೊಂಡ್ವಿ. ಅಂದರೆ ಈ ಮೂವಿನಲ್ಲಿ ಒಂದು ವಿಶೇಷವಾದಂಥ ಪಾಯಿಂಟ್ ಸೆಕ್ಷನ್ 84 ಅಂತ ಟ್ರಾವೆಲ್ ಆಗುತ್ತೆ. ಅದು ನಮ್ಮ ಭಾರತದಲ್ಲಿ ಬರೀ 4ರಿಂದ 5 ಕೇಸಸ್ ಪ್ರೂವ್ ಆಗಿರ್ತಕ್ಕಂಥದ್ದು. ಸೊ ಆ ಒಂದು ಕೇಸ್ ಪ್ರಾಬಬ್ಲಿ ಅಂದರೆ ಸಿನಿಮ್ಯಾಟಿಕ್ ವೇನಲ್ಲಿ ದಿಸ್ ಇಸ್ ದಿ 6th ಕೇಸ್ ಅಂತ ಅನ್ಕೋಬೋದು. ಆ್ಯಂಡ್ ದಟ್ ಕೇಸ್ ಇಸ್ ಸಚ್ ಕಾಂಟ್ರವರ್ಷಿಯಲ್ ದ್ಯಾಟ್ ನಾಳೆ ದಿನ ಅದು ಮಿಸ್ಲೀಡ್ ಆಗಬಾರ್ದು. ನಾಳೆ ಆಡಿಯನ್ಸ್ ಅದನ್ನು ನೋಡಿ ಆ ಕೇಸನ್ನ ದುರುಪಯೋಗನೂ ಮಾಡಬಾರ್ದು. ಅದು ಅಷ್ಟು ಸೂಕ್ಷ್ಮವಾಗಿದೆ ಅದು. ಸೊ ಆ ವಿಚಾರಕ್ಕಾಗಿ ವಿ ಹ್ಯಾಡ್ ಟು ಗೋ ಆ್ಯಂಡ್ ಅಪ್ರೋಚ್ ಹಿಮ್. ಅದು ಕಾಂಟ್ರವರ್ಷಿಯಲ್ ಆಗದೇ ಇರೋ ರೀತಿಯಲ್ಲಿ ಹೌ ಟು ಹ್ಯಾಂಡಲ್ ಇಟ್ ಅನ್ನೋದೇ ಒಂದು ಚಾಲೆಂಜ್ ಆಗಿತ್ತು ಆ್ಯಕ್ಚುಲಿ. ಸೊ ಅದನ್ನು ತೊಗೊಂಡು ಗೂಗಲ್ನಲ್ಲಿ ಆಮೇಲೆ ಅವ್ರು ಕೊಟ್ಟಂಥ ಒಂದು ಸಣ್ಣ ಲಾ ಬುಕ್ಕು ಅದನ್ನೆಲ್ಲ ಓದಿ ಸ್ಟಡಿ ಮಾಡಿ ನನ್ನ ಪರ್ಸ್ನಲಿ ಒಂದು ತಲೆನಲ್ಲಿ ಅಂದರೆ ಕಥೆ ಕೇಳ್ದ ಹೆಂಗೆ ನಿಂತು ಒಂದು ಪೋಸ್ಚರು. ಈಗ ಭರತ ಅಂತಂದರೆ ಹಿ ಇಸ್ ರಿಪ್ರೆಸೆಂಟಿಂಗ್ ದಿ ಭರತಖಂಡ, ದಿ ಹೋಲ್ ಇಂಡಿಯನ್ ಸಾಯಿಲ್, ದಿ ಟ್ರೂ ಮ್ಯಾನ್ ಆಫ್ ಇಂಡಿಯನ್ ಸಾಯಿಲ್ ಅನ್ನೋ ಥರ ಒಬ್ಬ ಗಂಡ್ಸ್ ಅವನು ಆ್ಯಕ್ಚುಲಿ. ಅವ್ನು ಹೇಗೆ ನಿಲ್ತಾನೆ, ಒಂದು ಮ್ಯಾನರಿಸಮ್ಸ್ ಹೇಗಿರುತ್ತೆ. ಆಮೇಲೆ ಸಿನಿಮಾದಲ್ಲೂ ಒಂದು ಟ್ರಾವೆಲ್ ಇದೆ. ಐ ಆಮ್ ವೆರಿ ಚೈಲ್ಡಿಶ್ ಬಾಯ್ ಥರ ಇರ್ತೀನಿ. ಅಂದರೆ ಆಗ್ತಾನೆ ಕೆಲಸ ಕೇಳಿಕೊಂಡು ಯಾವುದೋ ಒಂದು ಡಬ್ಬ ಲಾ ಫಾರ್ಮಲ್ಲಿ ಸೇರಿಕೊಂಡು ಅವನಿಗೆ ಆಸ್ಪೈರಿಂಗ್ ಅಂದರೆ ಅವನಿಗೂ ಆಸೆಗಳು ಇರುತ್ತೆ, ಏನೋ ದೊಡ್ಡ ಲಾಯರ್ ಆಗಬೇಕನ್ನೋದು. ಬಟ್ ಹೀ ಸಮ್ವೇರ್ ಕನೆಕ್ಟ್ಸ್ ಟು ದಿಸ್. ಅವನದೇ ಲೈಫ್ ಸ್ಯಾಕ್ರಿಫೈಸಸ್ ಸ್ಟಾರ್ಟ್ ಆಗುತ್ತೆ ವೆನ್ ಹಿ ಕನೆಕ್ಟ್ಸ್ ಟು ದಿಸ್ ಮದರ್ ಆ್ಯಂಡ್ ಡಾಟರ್. ಸೊ ಅವಾಗ ಅವ್ನ ಮೆಚುರಿಟಿ ಲೈಫ್ ಚೇಂಜ್ ಆಗುತ್ತೆ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಹೇಗಿರಬೇಕು, ಅವ್ನು ಮುಂಚೆ ನಡೆಯೋದೆಲ್ಲ ಫುಲ್ ಎಲ್ಲ ಹಿಂಗಿರ್ತಾನೆ. ಆಮೇಲೆ ನಿಂತ್ಕೊಂಡಾಗ ಹಿ ಸ್ಟ್ಯಾಂಡ್ಸ್ ವಿತ್ ಹಿಸ್ ಚೆಸ್ಟ್ ಅಪ್, ಹೆಡ್ ಅಪ್, ಅವ್ನು ನಿಲ್ಲುವಂಥ ಪೋಸ್ಟರ್. ಆಮೇಲೆ ನಮ್ಮ ಅಂದರೆ ಆ್ಯಕ್ಟಿಂಗ್ನಲ್ಲಿ ಕೆಲವೊಂದು ಲ್ಯಾಂಗ್ವೇಜ್ ಇದೆ. ಅವ ವರ್ಡ್ಸ್ ಶುಡ್ ಮ್ಯಾಚ್ ದಿ ಆ್ಯಕ್ಷನ್ ಆರ್ ಆ್ಯಕ್ಷನ್ ಬಿಫೋರ್ ವರ್ಡ್ಸ್ ಆಫ್ಟರ್ ಆ್ಯಕ್ಷನ್, ವೆನ್ ಯು ಆರ್ ಲೈಯಿಂಗ್, ವೆನ್ ಯು ಆರ್ ಟೆಲಿಂಗ್ ದಿ ಟ್ರೂತ್. ಸೊ ಈ ಸೈಕಾಲಜಿ ಅದಕ್ಕೆ ಸೈಕ್ಯಾಟ್ರಿಸ್ಟಿಗೂ ಕನ್ಸಲ್ಟ್ ಮಾಡಿ. ಸೊ ಈ ಥರದ್ದು ವಿಚಾರಗಳು. ಆಮೇಲೆ ದಿ ಬೆಸ್ಟ್ ಪಾರ್ಟ್ ಈ ಸೆನ್ಸರ್ ಕಮಿಟಿನವ್ರಿಗೆ ನಾವು ಕೂತ್ಕೊಂಡು ಇಲ್ಲಿ ಕಥೆ ಹೇಳಿದ್ವಿ. ವಿ ಗಾಟ್ ಫ್ಯೂ ಆಫ್ ದಿ ಸೆನ್ಸರ್ ಕಮಿಟಿ ಮೆಂಬರ್ಸ್. ಈ ವಿಚಾರಗಳನ್ನು ಹೇಳಕ್ಕೆ ಹೊರಟಿದ್ದೀವಿ. ಎಷ್ಟು ಮಟ್ಟಕ್ಕೆ ತೋರಿಸ್ಬೋದು, ಯಾವ ಥರ ತೋರಿಸ್ಬೋದು, ಈಸ್ ಇಟ್ ವ್ಯಾಲಿಡ್ ಟು ಶೋ ದಿಸ್. ನಾಳೆ ದಿನ ಅವ್ರ ಕತ್ರಿ ಹಾಕಿ ಮಾಡಿದ ಸಿನಿಮಾ ಅಷ್ಟು ವೇಸ್ಟ್ ಆಗ್ಬೋದು. ಸೊ ಇದಷ್ಟು ಪ್ರಿಪ್ರೇಷನ್ ಮಾಡಿ ಆ್ಯಂಡ್ ಐ ಹ್ಯಾವ್ ಡನ್ ವರ್ಕ್ಶಾಪ್ಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಮಿರರ್ ಆಲ್ಸೋ ಪರ್ಸ್ನಲಿ. ಹೇಗೆ ಮಾತಾಡಿದ್ರೆ ಹೇಗಿರುತ್ತೆ, ಯಾವ್ಯಾವ ಪಾಸಸ್ ಇರುತ್ತೆ. ಐ ಥಿಂಕ್ ದಿ ಹೋಲ್ ಪ್ರೊಸೆಸ್ ಟುಕ್ 1 year ಟು ಡೂ ಆಲ್ ದಿಸ್ ವರ್ಕ್ಶಾಪಿಗೆ. ಸೊ ಯಾವ್ದಾದ್ರು ಲಾಯರ್ಸ್ ಕೇಸ್ ನಡೆಯುವಾಗ ಹೋಗಿ ಲೈವ್ ಕೋರ್ಟಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದು? ಅದು ಸುಮಾರು ಸಲ ಮಾಡಿದ್ದೀನಿ. ಅಂದರೆ ನಾನು ಈ ಕಥೆ ಮಾಡೋಕ್ಕೂ ಮುಂಚೆನೇ ನನ್ನ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನಮ್ಮ ಮಾಮ ಅವ್ರದ್ದು ಕೋರ್ಟಲ್ಲಿ ನಾನು ಎಲ್ಲೋ ಒಂದು ಕಡೆ ಹಿಂದೆ ಮೂಲೆ ಕೂತ್ಕೊಂಡು ನನ್ನ ಕೇಸ್ಗಳು ನೋಡಿದ್ದು ಇದ್ದಾವೆ. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡ್ತಾ ಇದ್ದೆ ಅಷ್ಟೇ. ಅಂದರೆ ನಮ್ಮ ಮಾಮ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ವೆರಿ ಆನೆಸ್ಟ್. ನಾನು ಅಂದರೆ ಪ್ರಪಂಚ ಮೋಸ್ಟ್ಲಿ ಅಷ್ಟು ಆನೆಸ್ಟ್ ಜಡ್ಜಸ್ನ ನೋಡಿರೋದು ತುಂಬ ಅಪರೂಪ ಇರುತ್ತೆ, ಅದರಲ್ಲಿ ಇವರೊಬ್ಬರು. ಸೊ ನನಗೆ ಅದು ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯಗಳು. ಅಂದರೆ ಅವ್ರ ಮನೇಲಿ ಕೂತ್ಕೊಂಡ ಕೇಸಸ್ ಬಗ್ಗೆ ಮಾತಾಡಿದಾಗ ತುಂಬ ದುಃಖ ಪಟ್ಕೊಂಡು ಏನಾದರೂ ಕೆಲವೊಂದು ಶಿಕ್ಷೆಗಳು ಅಂದರೆ ಅವರು ನಿರಪರಾಧಿಗಳಿಗೂ ಕೆಲವೊಂದು ಸಲ ಶಿಕ್ಷೆ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಇವ್ರು ಅಪರಾಧಿ ಅಂತ ಗೊತ್ತರೂ ಆನ್ ಗ್ರೌಂಡ್ಸ್ ಆಫ್ ಲಾ ಬಿಡಬೇಕಾಗಿರುತ್ತೆ. ಇವೆಲ್ಲ ನಮ್ಮ ಹತ್ರ ವ್ಯಕ್ತಪಡಿಸಿದ್ದಾವೆ. ಸೊ ಬಹಳ ವರ್ಷಗಳ ಹಿಂದೆನೇ ಅದು ಕೂತ್ಕೊಂಡು ನೋಡಿದ್ದು ಇತ್ತು ನನಗೆ. ಸೊ ಐ ಹ್ಯಾಡ್ ದೋಸ್ ಥಿಂಗ್ಸ್ ಇನ್ ಮೈ ಮೈಂಡ್. ಕಥೆ ಕೇಳುವಾಗಲೇ ದೋಸ್ ವರ್ ಆಲ್ ರೀಕಾಲ್ಡ್. ಯಾರು ಅಂತ ಹೇಳ್ಬೋದಾ? ಪ್ರಕಾಶ್ ಎಲ್ ನಾಡಿಗೇರ್ ಅಂತ. ಈಗ ರಿಟೈರ್ಡ್ ಆಗಿದ್ದಾರೆ. ಅವ್ರ ಮಗನು ಸಂದೇಶ್ ನಾಡಿಗೇರ್ ಅಂತ. ಈಸ್ ಆಲ್ಸೋ ವೆರಿ ಪ್ರಾಮಿಸಿಂಗ್ ಲಾಯರ್, ಅಂದ್ರೆ ಅಪ್ಕಮಿಂಗ್ ಲಾಯರ್ ನಾವು. ಸೊ ನೋಡಿದ್ರೆ ಸಿನಿಮಾ ಫಸ್ಟ್ ಕಾಪಿ ಯಾರಿಗೆ ತೋರಿಸಿದ್ರಿ? ಈಗ ಇದು ಸೆನ್ಸರ್ ಆಗೋಕ್ಕೂ ಮುಂಚೆ ನಾವು ನಮ್ಮ ಮಾಮಗೆ ತೋರಿಸಿದ್ವಿ. ಅಲ್ಲೂ ಕೂಡ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಕೆಲವೊಂದು ಸಬ್ ಟೈಟಲ್ಸ್ ಅಲ್ಲಿ ಅಂದರೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ವೆನ್ ಯು ಮೆನ್ಷನ್ ಯುವರ್ ಆನರ್ ಇಟ್ ಹ್ಯಾಸ್ ಟು ಕಮ್ ಇನ್ ಇನ್ವರ್ಟೆಡ್ ಕಾಮಾ ಆ್ಯಂಡ್ ವೈ ಕ್ಯಾಪಿಟಲ್ H ಕ್ಯಾಪಿಟಲ್.
ಓಕೆ. ಇಟ್ ಹ್ಯಾಸ್ ಟು ಬಿ ಮೆನ್ಷನ್ ಇನ್ ದೋಸ್ ವೇಸ್. ಸೊ ಆ ಥರದ ಕೆಲವೊಂದೆಲ್ಲ ವಿಚಾರಗಳು ಬದಲಾವಣೆ ಆಯಿತು ಬಿಟ್ಟರೆ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇನಲ್ಲಿ ಡೈಲಾಗ್ಸಲ್ಲಿ ಏನೂ ಚೇಂಜಸ್ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಓಕೆ ಓಕೆ. ಸೊ ಫಸ್ಟ್ ಟೈಮ್ ಲಾಯರ್ ಆಗಿ ಅಲ್ಲಿ ಮುಂದೆ ವಾದ ಮಾಡುವಾಗ, ಸೊ ಫಸ್ಟ್ ಸೀನ್, ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಬಿಕಾಸ್ ಆ ಕರಿಕೋಟಿ, ಎನಿ ಯೂನಿಫಾರ್ಮ್ ಇನ್ ದಟ್ ಮ್ಯಾಟರ್, ನಾವು ಪೊಲೀಸ್ ಯೂನಿಫಾರ್ಮ್ ಆಗಲಿ ಅಥವಾ ಬ್ಲ್ಯಾಕ್ ಕೋಟ್ ಆಗಲಿ, ಡಾಕ್ಟರ್ಸ್ ಆಗಲಿ, ಯಾವುದೇ ಯೂನಿಫಾರ್ಮ್ ಅಂತ ಹಾಕಿದಾಗ ಅದ್ರದ್ದು ಒಂದು ಲೆವೆಲೇ ಬೇರೆ ಇರುತ್ತೆ. ಸೊ ಆ ಫೀಲ್ ಬೇರೆ ಇರುತ್ತೆ. ಸೊ ಫಸ್ಟ್ ಸೀನ್ ಮಾಡಿದ ನಾವು ಹ್ಯೂಮರಸ್ ಸೀನೇ, ಅಂದರೆ ವಿ ವೆಂಟ್ ಇನ್ ಆರ್ಡರ್. ಓಕೆ. ನಾವು ಮೂವಿ ಮುಂಚೆನೇ ನಾವು ಡಿಸೈಡ್ ಮಾಡಿದ್ವಿ ಅಲಾಂಗ್ ವಿತ್ ಆಲ್ ದಿ ಟೆಕ್ನಿಕಲ್ ಟೀಮ್ ದಟ್ ಎಷ್ಟೇ ಹರ್ಡಲ್ಸ್ ಬಂದರೂ ಓಕೆ ಇದು ಕೋರ್ಟ್ ಇದೆ ಅಂತ ಅಂದ್ಬಿಟ್ಟು ನಾವು ಆ ಸೀನ್ ಈ ಸೀನ್ ಮಿಕ್ಸಿಂಗ್ ಮಾಡೋಂಗಿಲ್ಲ. ವಿಲ್ ಗೋ ದಿ ಫಿಲ್ಮ್ ಇನ್ ಆರ್ಡರ್ ಬಿಕಾಸ್ ಅ ಕ್ಯಾರೆಕ್ಟರ್ ಹ್ಯಾಸ್ ಟು ಟ್ರಾವೆಲ್ ದಟ್ ವೇ ಅಂತ. ಸೊ ಫಸ್ಟ್ ಸೀನ್ ವಾಸ್ ಎ ಹ್ಯೂಮರಸ್ ಸೀನ್ ವೇರ್ ಐ ಶೋ ಮೈ ವಿಟ್. ಅದು ಫನ್ನಿ ಆಗಿತ್ತು ಅಫ್ಕೋರ್ಸ್, ಬಟ್ ದಿ ಸೀರಿಯಸ್ ಪಾರ್ಟ್ ಕಮ್ಸ್ ಇನ್ ದಿ ಸೆಕೆಂಡ್ ಹಾಫ್ ಆಫ್ ದಿ ಕೋರ್ಟ್ ರೂಮ್. ನಾವು ಕಂಠೀರವ ಸ್ಟುಡಿಯೋನ ಕಂಪ್ಲೀಟ್ ರೆನೋವೇಟ್ ಮಾಡಿದ್ದೀವಿ. ಕಂಪ್ಲೀಟ್ ಕಂಠೀರವ ಸ್ಟುಡಿಯೋ ಕೋರ್ಟ್ ವಾಸ್ ರೆನೋವೇಟೆಡ್ ಬೈ ಮೀ. ಮುಂಚಿನ ಕೋರ್ಟ್ ಥರ ಇಲ್ಲ. ಅನ್ಫಾರ್ಚುನೇಟ್ಲಿ ಅದಕ್ಕೆ ಅಥಾರಿಟೀಸ್ಗಳು ನನಗೆ ಸಾಥ್ ಕೊಡಲಿಲ್ಲ. ಆನ್ ಮೈ ಓನ್ ಬಜೆಟ್ ಐ ಹ್ಯಾಡ್ ಟು ರಿನೋವೇಟ್ ದ ಹೋಲ್ ಥಿಂಗ್. ಕೊಟ್ಟಿದ್ದೀನಿ. ಇಟ್ಸ್ ಗುಡ್ ನೌ. ಫಸ್ಟ್ ಸೀನ್ ಇಟ್ ಸೆಲ್ಫ್ ವಾಸ್ ಅಂದರೆ ಆರ್ಗ್ಯುಮೆಂಟ್ ಫಾರ್ ನಿವೇದಿತಾ. ಅಂದರೆ ನಾವು ಹಿಯರಿಂಗ್ಸ್ ಕೂಡ ಆರ್ಡ್ರಲ್ಲೇ ಹೋಗಿದ್ದು, ಫಸ್ಟ್ ಹಿಯರಿಂಗ್, ಸೆಕೆಂಡ್ ಹಿಯರಿಂಗ್, ಥರ್ಡ್ ಹಿಯರಿಂಗ್, ಸೊ ದಟ್ ಆಲ್ ಕ್ಯಾರೆಕ್ಟರ್ಸ್ ಕಮ್ ಇನ್ ದಟ್ ಮೂಡ್. ಇವತ್ತೇನು ನಡೆದಿತ್ತು ನಾಳೆನೂ ಅಂದರೆ ಆ ಕಂಟಿನ್ಯೂಷನಲ್ಲೇ ಇರಲಿ ಅಂತ. ಸಿಕ್ಸ್ತ್ ಹಿಯರಿಂಗ್ ಫಸ್ಟ್ ಡೇ ಮಾಡಿದ್ವಿ, ಆರ್ಟಿಸ್ಟ್ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿದ್ದಾರೆ, ಹಾಗಲ್ಲ. ಒಂದು 3-4 ತಿಂಗಳ ಹಿಂದೆನೇ ಈ ಆರ್ಡ್ರಲ್ಲೇ ಎಲ್ರದ್ದು ಡೇಟ್ಸ್ ತೊಗೊಂಡು ಆ ಆರ್ಡ್ರಲ್ಲೇ ಹೋಗಿದ್ದು. ಸೊ ಫಸ್ಟ್ ಅಂದರೆ ಹಿಯರಿಂಗ್ ಇದ್ದಿದ್ದು ಫಾರ್ ನಿವೇದಿತಾ. ದ್ಯಾಟ್ ಡೇ ಐ ವಿಲ್ ಬಿ ಅ ವೆರಿ ಫಂಬ್ಲಿಂಗ್ ಲಾಯರ್ ಬಿಕಾಸ್ ಎಲ್ಲ ಆಧಾರಗಳು ತಾಯಿ ವಿರುದ್ಧವಾಗಿ ಇರುತ್ತೆ. ಅಂದರೆ ಮಗುಗೆ ಅವಳೇ ನ್ಯಾಯ ತೊಗೊಂಡು ಅಪರಾಧಿ ಆಗಿದ್ದಾಳೆ ಇವತ್ತು. ಸೊ ನನ್ನ ವಾದ ಅವತ್ತು ಅವಳು ಅಪರಾಧಿ ಅನ್ನೋದಲ್ಲ, ಅವಳಿಗೆ ಶಿಕ್ಷೆ ಕಡಿಮೆ ಆಗಬೇಕನ್ನೋದು ವಾದ ಇರುತ್ತೆ. ಲೇಟರ್ ಆನ್ ಇಟ್ ಅಂದರೆ ಐ ಗೆಟ್ ಸಚ್ ಪಾಯಿಂಟ್ಸ್ ವಿತ್ ದೋಸ್ ಸೆಕ್ಷನ್ಸ್ ದ್ಯಾಟ್ ಶಿ ಈಸ್ ನಾಟ್ ಕ್ರಿಮಿನಲ್. ದಟ್ ಈಸ್ ವಾಟ್ ಸೆಕ್ಷನ್ 84 ಸ್ಟೇಟ್ಸ್. ಸೊ ಆ ಸೆಕ್ಷನ್ 84 ರಿಸರ್ಚ್ ಮಾಡೋ ಹಂತ ದಟ್ ಈಸ್ ಇಂಟ್ರೆಸ್ಟಿಂಗ್ ಇನ್ ದ ಫಿಲ್ಮ್. ಸೊ ಅಲ್ಲಿವರೆಗೂ ಅವಳಿಗೆ ಶಿಕ್ಷೆ ಕಡಿಮೆ ಆಗಬೇಕು ಅನ್ನೋದು ಕೇಳ್ಕೊಳ್ಳೋಂಥ ವಿಚಾರ. ಐ ಹ್ಯಾಡ್ ಟು ಫಂಬಲ್ ಆ್ಯಸ್ ಎ ಕ್ಯಾರೆಕ್ಟರ್ ದೇರ್. ಸೊ ಅಂದರೆ ವಿತ್ ಎಮೋಷನ್ಸ್ ನನಗೇನು ಅಂದರೆ ಎಲ್ಲನೂ ಅವಳ ವಿರುದ್ಧವಾಗಿದೆ ಅಂತ ಗೊತ್ತಿದ್ರೂ ರಿಕ್ವೆಸ್ಟ್ ಅಲ್ಲಿ ಆ್ಯಕ್ಚುಲಿ ಬೆಗ್ಗರ್ ಅವತ್ತು ಅವನು. ಆ್ಯಂಡ್ ದಿ ಅಪೋನೆಂಟ್ ಲಾಯರ್ ಇಸ್ ಪ್ರಕಾಶ್ ಬೆಲ್ವಾಡಿ. ಕ್ಯಾರೆಕ್ಟರ್ ವೈಸ್ ಐ ಆಮ್ ಹಿಸ್ ಫ್ಯಾನ್. And he is the one who has given me the certificate. Okay, so ಈಗ ಅವ್ರ ಅಪೋಸಿಟ್ ನಿಂತಿದ್ದೀನಿ. ಸೊ ದೇರ್ ಇಸ್ ಎ ಟ್ರೆಂಬ್ಲಿಂಗ್ ಶಿವರ್. ಈಗ ಮಹಾಭಾರತದಲ್ಲಿ ಫಸ್ಟ್ ಟೈಮ್ ಅರ್ಜುನ ಅಪೋನೆಂಟ್ಸ್ ನೋಡಿದ್ರೆ ಎಲ್ಲ ನಮ್ಮವ್ರೆ, ಎಲ್ಲ ನನಗಿಂತ ದೊಡ್ಡವರು, ಆ ಸಿಚುವೇಶನ್ ಆ್ಯಕ್ಚುಲಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಕೋರ್ಟ್ ರೂಮಲ್ಲಿ. ಸೊ ಆಫ್ಟರ್ ದ್ಯಾಟ್ ಬೈ ಸಮ್ ಮಿರಾಕಲ್ಸ್ he starts getting what to do next ಅನ್ನೋದು. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಅಂದರೆ ಒಂದು ಪರ್ಕಾಯ ಪ್ರವೇಶ, ಅಂದರೆ ಮೆಥಡ್ ಆ್ಯಕ್ಟಿಂಗ್ ಥರನೇ ಹೋಗಿದ್ದು ಅಲ್ಲಿ. ವೈ ಯುದ್ಧಕಾಂಡ? ಯಾಕಂದ್ರೆ ಸೆಕ್ಷನ್ 84 ಅಂತ ಹೇಳಿದಾಗ ಮೈಂಡಲ್ಲಿ ಬರುತ್ತೆ, ವೈ ನಾಟ್ ಈ ಥರದ ಟೈಟಲ್ಸ್ ಅಲ್ಲಿ ಹೋಗೋಣ. ಯುದ್ಧಕಾಂಡ ಹಳೆ ಟೈಟಲ್ಲು, ಸೊ ಈಗಿನ ಕಾಲಘಟ್ಟಕ್ಕೆ ಸೂಟ್ ಆಗತ್ತಾ? ಬಟ್ ಸ್ಟಿಲ್ ಯುದ್ಧಕಾಂಡ ಒಂದು ಪವರ್ಫುಲ್ ಟೈಟಲ್, ನೋ ಡೌಟ್ ಇನ್ ದಟ್. ಸೊ ಇಟ್ಸ್ ಎ ವಾರ್ ಇನ್ ದಿ ಕೋರ್ಟ್ ರೂಮ್. ವಾರ್ ಬಿಟ್ವೀನ್ ಜಸ್ಟಿಸ್ ಆ್ಯಂಡ್ ಇನ್ಜಸ್ಟಿಸ್. ಸೊ ಆ ವಾರ್ ಅಂದರೆ ನಮ್ಮ ಡೈಲಾಗ್ಸ್ ಸ್ಕ್ರಿಪ್ಟ್ ಇರೋದು ಹೆಂಗೆ ಅಂದರೆ ನಾನು ಒಂದು ಡೈಲಾಗ್ ಹೇಳಿದ್ಮೇಲೆ ನೀವು ಹೇಳೋದು ಹಂಗಿಲ್ಲ. ದೇರ್ ಆರ್ ಲಾಟ್ ಆಫ್ ಓವರ್ಲ್ಯಾಪಿಂಗ್ ಡೈಲಾಗ್ಸ್. ನಿಮ್ಗೆ ಅಂದರೆ ಕೋರ್ಟಲ್ಲಿ ಗಲಾಟೆ ಹೆಂಗೆ ಕೇಳಿಸುತ್ತಲ್ಲ ಆ ಥರ ಇರುತ್ತೆ. ಇವಾಗ ನಾನು ಮಾತಾಡ್ತಿರ್ತೀನಿ, ಅದ್ರ ಮೇಲೆ ಪ್ರಕಾಶ್ ಬೆಲ್ವಾಡಿನೂ ಮಾತಾಡ್ತಿರ್ತಾರೆ, ಜಡ್ಜು ಮಾತಾಡ್ತಿರ್ತಾರೆ. ಸೊ ಸೌಂಡ್ ಹ್ಯಾಡ್ ಟು ಬಿ ಡಿಸೈನ್ಡ್ ಇನ್ ದಟ್ ವೇ. ಈ ಸ್ಪೀಕರಲ್ಲಿ ನನ್ನ ಸೌಂಡ್, ಈ ಸ್ಪೀಕರಲ್ಲಿ ಆ ಸೌಂಡು, ಜಡ್ಜ್ ಸೌಂಡ್. ಸೊ ದಿಸ್ ಇಸ್ ಲಿಟ್ರಲಿ ಅ ವಾರ್ ಗೋಯಿಂಗ್ ಆನ್, ಒಂದು ವಾದ ವಿವಾದಗಳು. ಸೊ ಫಾರ್ ದ್ಯಾಟ್ ವಾರ್ ಅನ್ನೋ ತಲೆಯಲ್ಲಿ ನಮಗಿತ್ತದು. ಆ್ಯಂಡ್ ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ಲಿ ನಮ್ಮ ಮೂವಿ ಅಂದರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಯಾವುದ್ಯಾವುದು ಕೋರ್ಟ್ ರೂಮ್ ಡ್ರಾಮಾಸ್ ಹಿಟ್ಟಾಗಿತ್ತು ಅಂದಾಗ ನಮ್ಮ ತಲೆಯಲ್ಲಿ ಯುದ್ಧಕಾಂಡ ನಡೀತು. ಮೋಸ್ಟ್ಲಿ ಅದು ಸಬ್ಕಾನ್ಷಿಯಸ್ಲಿ ತಲೆಯಲ್ಲಿ ಫೀಡ್ ಆಗಿರೋದ್ರಿಂದ ನಾನು ಸ್ನಾನ ಮಾಡೋ ಟೈಮಲ್ಲಿ ತಲೆಯಲ್ಲಿ ಸಡನ್ನಾಗಿ ಬಂತು, ಹಳೆ ಮೂವಿ ನೆನಪಾಯಿತು. ಯುದ್ಧಕಾಂಡ ಅದು ಇಟ್ಟಿದ್ರಲ್ಲ, ಇಟ್ ವಾಸ್ ಎ ಕೋರ್ಟ್ ರೂಮ್ ಡ್ರಾಮಾ, ವೈ ಡಿಡ್ ದೇ ಕೀಪ್ ಯುದ್ಧಕಾಂಡ, ಸಚ್ ಎ ಗುಡ್ ಟೈಟಲ್, ವೈ ನಾಟ್ ರಿಪೀಟ್ ಯಾಕೆ ಮಾಡಬಾರ್ದು ಅಂತ. ಇಟ್ ವಾಸ್ ಇಂಟೆನ್ಷನಲಿ ಆ ಟೈಟಲ್ನೇ ಅಲ್ಲಿಂದಾನೇ ಇನ್ಸ್ಪೈರ್ ಆಗಿ ಅದನ್ನು ಬೇಕಂತಾನೆ ಕ್ಯಾರಿ ಮಾಡಬೇಕಂತ ತಂದಿದ್ದು. ಓಕೆ, ಲವ್ಲಿ. ಆ್ಯಂಡ್ ಕ್ಯಾರೆಕ್ಟರ್ಸ್ ಸೆಲೆಕ್ಷನ್ಸ್, ಆರ್ಟಿಸ್ಟ್ ಸೆಲೆಕ್ಷನ್ ಹೇಗೆ? ಈಗ ಅರ್ಚನಾ ಜೋಯಿಸ್ ಇದ್ದಾರೆ, ಬೆಳವಾಡಿ ಅವರು, ಸೊ ಇದೆಲ್ಲ ಹೇಗಾಯಿತು ಪಾತ್ರಕ್ಕೆ ತಕ್ಕ ಹಾಗೆ? ನಮ್ಮ ತಲೆಯಲ್ಲಿ ಇತ್ತು ಅಂದರೆ ಒಂದಷ್ಟು ಕ್ಯಾರೆಕ್ಟ್ರು. ಇವಾಗ ಪವನ್ ಒಂದೇನೋ ಹೇಳಿದ್ರು, ನಾನು ಒಂದು ಹೇಳಿದೆ, ಅದರಲ್ಲಿ ಕೋಇನ್ಸಿಡೆನ್ಸಸ್ ಜಾಸ್ತಿ ಇತ್ತು.
ದೆನ್ ಲೇಟರ್ ಆನ್ ವಾಟ್ ವಿ ಡಿಡ್ ಇಸ್ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಗೆ ಗೊತ್ತಿರೋರು ಎಲ್ರಿಗೂ ಕಥೆ ನರೇಟ್ ಮಾಡಿದ್ವಿ. ದೆನ್ ವಿ ಗೇವ್ ದೆಮ್ ಚಿಟ್ಸ್ ಟು ರೈಟ್. ಈ ಕ್ಯಾರೆಕ್ಟರ್ನ ನೀವು ಯಾರು ಅನ್ಕೊಂತೀರಾ ಬರೀರಿ ಅಂತ. ಸೊ ದೇ ಹ್ಯಾಡ್ ಟು ಕಾಂಟ್ರಿಬ್ಯೂಟ್. ಹಾಂ, ಸೊ ನೀವು ಈ ಕಥೆ ಕೇಳಿದಾರಲ್ಲ, ಇವಾಗ ಈ ಅಪೋನೆಂಟ್ ರಾಬರ್ಟ್ ಡಿಸೋಜಾ ಯಾರು ಮಾಡ್ತಾರೆ? ಸೊ 99% ರೋಟ್ ಪ್ರಕಾಶ್ ಬೆಲ್ವಾಡಿ. ಕೆಲವೊಂದು ಪ್ರಕಾಶ್ ರಾಯ್ ಅಂತ ಬರೆದ್ರು, ಕೆಲವೊಬ್ರು ಇನ್ನೊಂದು ರಮೇಶ್ ರಾವ್ ಅಂತ ಆಂಧ್ರ ತೆಲುಗುನಲ್ಲಿದ್ದಾರೆ, ಅವ್ರು ಬರೆದ್ರು. ಬಟ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ವೇರ್ ಫಾರ್ ಪ್ರಕಾಶ್ ಬೆಲ್ವಾಡಿ. ಸೊ ನನ್ನ ತಲೆನಲ್ಲಿ ಮುಂಚೆಯಿಂದನೂ ಫಸ್ಟ್ ಡೇ ಕಥೆ ಕೇಳಿದಾಗ ನಮ್ಮ ಪ್ರಕಾಶ್ ಬೆಲ್ವಾಡಿನೇ ಬಂದಿದ್ದರು. ಸೊ ಎಲ್ರಿಗೂ ಹಾಗೆ ಅನಿಸ್ತಾ ಇದೆ. ಸೊ ಅರ್ಚನಾ ಜಾಯ್ಸ್ ಕೂಡ ಇನ್ ದ್ಯಾಟ್ ವೋಟ್ ಓನ್ಲಿ ಶಿ ಒನ್ ಇನ್ ದ್ಯಾಟ್. ನಾಗಾಭರಣ ಸರು ಒನ್ ಇನ್ ದ್ಯಾಟ್. ನಾಗಾಭರಣ ಸರಿ 100% ಎಲ್ಲರೂ, ನೋಬಡಿ ರೋಟ್ಸ್ ಎನಿ ಅದರ್ ನೇಮ್, ಎವ್ರಿಬಡಿ ರೋಟ್ ನಾಗಾಭರಣ ಓನ್ಲಿ. ಸೊ ಆ ಥರದ್ದು ಚಾಯ್ಸಸ್ ಮೇಲೆ ವಿ ಪಿಕ್ಡ್ ಅಪ್. ಓಕೆ. ಸೊ ಸ್ಟೋರಿಯಲ್ಲಿ ಸ್ಕ್ರೀನ್ ಪ್ಲೇ ವೈಸ್ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದೆಯಾ ಅಥವಾ ಓನ್ಲಿ ಪ್ಯೂರ್ಲಿ ಪ್ರೊಡಕ್ಷನ್ ಅಂಡ್ ಆಕ್ಟಿಂಗ್ ಕಡೆ ಗಮನ ಕೊಡ್ತೀರಾ? ಇಲ್ಲ, ದೇರ್ ಇಸ್ ಎ ಕಾಂಟ್ರಿಬ್ಯೂಷನ್ ಇನ್ ಸ್ಕ್ರೀನ್ ಪ್ಲೇ, ಲಾಟ್ ಆಫ್ ಕಾಂಟ್ರಿಬ್ಯೂಷನ್. ಅಫ್ಕೋರ್ಸ್ ಒಂದು ಹಂತಕ್ಕೆ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ರು ಪವನ್. ಆ್ಯಂಡ್ ಇನ್ ದಿ ಕ್ಲೈಮ್ಯಾಕ್ಸ್ ಲಾಟ್ ಆಫ್ ದಿ ಡೈಲಾಗ್ಸ್ ಇನ್ ದಿ ಕ್ಲೈಮ್ಯಾಕ್ಸ್ ಪಾರ್ಟ್ ಐ ಕಾಂಟ್ರಿಬ್ಯೂಟೆಡ್. ಆ್ಯಂಡ್ ಸ್ಕ್ರೀನ್ ಪ್ಲೇ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕಾಯಿತು. ಸ್ಕ್ರೀನ್ ಪ್ಲೇ ವೈ ಐ ಕಾಂಟ್ರಿಬ್ಯೂಟೆಡ್ ಬಿಕಾಸ್ ಐ ವಾಸ್ ಪ್ರೊಡ್ಯೂಸಿಂಗ್. ಆ್ಯಂಡ್ ಅವರಿಗೆ ಹೊಸಬ್ರಾಗಿ ಒಂದು ಮುಜುಗರ ಅನ್ನೋದಿರುತ್ತೆ. ವೆನ್ ಹಿ ಹ್ಯಾಸ್ ಪಿಚ್ಡ್ ಟು ಎ ಹೀರೋ ಎ ಸ್ಕ್ರಿಪ್ಟ್ ವಿಚ್ ಹ್ಯಾಸ್ ನೋ ಹೀರೋಯಿಸಮ್ ಆ್ಯಸ್ ಇನ್ ಪಿಕ್ಚರೈಸೇಷನ್, ಬಟ್ ಕ್ಯಾರೆಕ್ಟರ್ನಲ್ಲಿದೆ, ಅಂಡರ್ ಕರೆಂಟಲ್ಲಿ ಹೀಸ್ ಎ ಹೀರೋ. ಬಟ್ ನಾವು ಎಲ್ಲೂ ಕೂಡ ಅವನಿಗೆ ಹಂಗೆ ಶಾರ್ಟ್ಗಳು ಇಟ್ಟು ಹೀರೋ ಅಂತ ತೋರಿಸೋ ಅಂಥದ್ದಿಲ್ಲ. ಸೊ ದ್ಯಾಟ್ ಇಟ್ ಸೆಲ್ಫ್ ವಾಸ್ ಎ ರಿಸ್ಕ್ ಫಾರ್ ಹಿಮ್ ಕಮಿಂಗ್ ಆ್ಯಂಡ್ ಸಿಟ್ಟಿಂಗ್ ಆ್ಯಂಡ್ ನರೇಟಿಂಗ್ ಟು ಮೀ. ಒಳಗಡೆ ಒಂದಿರುತ್ತಲ್ಲ ಅವ್ರಿಗೆ ಇನ್ಫೀರಿಯಾರಿಟಿ ಏನು ಅಂದ್ಕೊಳ್ತಾರೆ ಅನ್ನೋದು. ಆ್ಯಂಡ್ ಹೌ ಟು ಗೋ ಅಬೌಟ್ ದಿ ಕ್ರಿಯೇಟಿವಿಟಿ. ಈಗ ಇವರೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಪ್ತಾರೆ, ಏನು ಲಿಮಿಟೇಷನ್ಸ್ ಇದೆ, ಅದು ಬಜೆಟ್ ಏನಿದೆ ಹೇಳಿ ಅಂದಾಗ ನಂಗೆ ಗೊತ್ತಿಲ್ಲ, ನೀವು ಹೇಳಿ ಅಂತ ನಾನು, ನೀವು ಹೇಳಿ, ಈ ಥರದ್ದು ನಡೀತಾ ಇದೆಯಲ್ಲ. ಸೊ ಹಾಗಿದ್ದಾಗ ಕೆಲವೊಂದು ಸಲ ನಾವು ಡಿಸೈನ್ ಮಾಡಬೇಕಾಗತ್ತೆ. ಓಕೆ, ವಾಟ್ ಆಲ್ ಕ್ಯಾನ್ ಐ ಡೂ ವಿತ್ ಮೈ ಎಕ್ಸ್ಪೀರಿಯನ್ಸಸ್. ಈ ಆಡಿಯನ್ಸಿಗೆ ಅಂದರೆ ಈ ವಿಚಾರಗಳಲ್ಲಿ ಕೆಲವೊಂದು ಕಾಂಪ್ರಮೈಸ್ ಆಗದೆ ಅವರಿಗೆ ಅಂದರೆ ಹಂಗೆ ವೈಭವೀಕರಿಸಿ ತೋರಿಸಲೇಬೇಕಾಗತ್ತೆ. ಇಟ್ಸ್ ಸೋ ರಿಚ್ ಅಂದರೆ ಅಟ್ಮಾಸ್ಫಿಯರ್ ಅನ್ನೋಂಥದ್ದು. ಕೆಲವೊಂದು ಕಡೆ ಆ್ಯಸ್ ಮೈ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿರುತ್ತೆ, ಓಕೆ ನಾನು ಶಾರ್ಟಲ್ಲಿ ಕೆಲವೊಂದು ಕ್ಲೋಸಲ್ಲಿ, ಸೊ ವಿಲ್ ಕಟ್ ಡೌನ್ ದಿ ಬಜೆಟ್ಸ್ ಹಿಯರ್. ಸೊ ಈ ವಿಚಾರ ನಮಗೆ ಗೊತ್ತಿರೋದ್ರಿಂದ ಅದು ಸ್ಕ್ರೀನ್ ಪ್ಲೇನಲ್ಲೇ ಡಿಸೈನ್ ಮಾಡಬೇಕಾಗಿತ್ತು. ಬಿಕಾಸ್ ಸ್ಕ್ರೀನ್ ಪ್ಲೇ ಡಿಮ್ಯಾಂಡ್ಸ್ ಎವ್ರಿಥಿಂಗ್, ಆಲ್ ದಿ ಅಪಿಯರೆನ್ಸಸ್ ಆನ್ ದಿ ಸ್ಕ್ರೀನ್. ಸೊ ಹಾಗಾಗಿ ಐ ಇನ್ವಾಲ್ವ್. ಬಿಟ್ಟರೆ ಕ್ರಿಯೇಟಿವಿಟಿನಲ್ಲಿ ಅವ್ರು ಯಾರು ಕಡಿಮೆ ಅನ್ನೋ ವಿಚಾರಕ್ಕಲ್ಲ.